ಇಂಡೆಕ್ಸ್ ಫಂಡ್ ಅಂದರೆ ಏನು ಅಂತ ನೋಡೋಣ. ಇಂಡೆಕ್ಸ್ ಫಂಡ್ ಅಂತಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇರುತ್ತಲ್ಲ, ಅದರಲ್ಲಿ ಲಿಸ್ಟ್ ಮಾಡಿರತಕ್ಕಂಥ ಕಂಪನೀಸ್ನ ಸ್ಟಾಕ್ಸ್ನ ಮಲ್ಟಿಪಲ್ ಸೆಕ್ಟರ್ಸ್ ಇರ್ತಾವಲ್ಲ, ಫೈನಾನ್ಸ್ ಸೆಕ್ಟರ್ ಆಗಿರ್ಬೋದು, ಹೆಲ್ತ್ ಸೆಕ್ಟರ್ ಆಗಿರ್ಬೋದು, ಫುಡ್ ಸೆಕ್ಟರ್ ಆಗಿರ್ಬೋದು, ಈ ಥರ ಮಲ್ಟಿಪಲ್ ಸೆಕ್ಟರ್ಸಿಂದ ಬೆಸ್ಟ್ ಟಾಪ್ 50 ಕಂಪನೀಸ್ನ ಅವರು ಲಿಸ್ಟ್ ಮಾಡಿರ್ತಾರೆ. ಅದನ್ನೇ ಬೆಂಚ್ ಮಾರ್ಕೆಟ್ ಕಂಪನೀಸ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಅದನ್ನೇ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಅಂತ ಕರೀತಾರೆ. ಈ ನಿಫ್ಟಿ 50 ಸೆನ್ಸೆಕ್ಸ್ ಏನು ಅಂತಂದರೆ ಅದೊಂದು ETF ಅಂತಂದರೆ ಮಲ್ಟಿಪಲ್ ಕಂಪನೀಸ್ನ ಲಿಸ್ಟ್ ಮಾಡಿರ್ತಾರಲ್ಲ, ಅದನ್ನೇ ETF ಅಂತ ಕರೀತಾರೆ. ಅದನ್ನು ಪಕ್ಕಾವಾಗಿ ಟ್ರ್ಯಾಕ್ ಮಾಡ್ತಕ್ಕಂಥ ಮಲ್ಟಿಪಲ್ ಬ್ರೋಕರ್ಸ್ ಇರ್ತಾರಲ್ಲ, ಈಗ ಮೋತಿಲಾಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ಬ್ರೋಕರ್ಸ್ಗಳು ಇದನ್ನು ಟ್ರ್ಯಾಕ್ ಮಾಡ್ತಾರೆ. ಅದನ್ನೇ ಇಂಡೆಕ್ಸ್ ಫಂಡ್ ಅಂತ ಕರಿತೀವಿ. ಅದನ್ನು ಟ್ರ್ಯಾಕ್ ಮಾಡುವಾಗ ನಾವು ಡೈರೆಕ್ಟಾಗಿ ಆ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಈ ಇಂಡೆಕ್ಸ್ ಫಂಡ್ ಏನು ಮಾಡುತ್ತೆ ಅಂದರೆ ಪಕ್ಕಾವಾಗಿ ಈ ಟಾಪ್ 50 ಕಂಪನೀಸ್ನ ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ಇದನ್ನು ಆ ಬ್ರೋಕರ್ಸು ಒಂದು ಸ್ವಲ್ಪ ಫೀನ ತೊಗೊಂಡ್ಬಿಟ್ಟು ಅದರಲ್ಲಿ ನಿಮ್ಮ ಮನಿನ ಇನ್ವೆಸ್ಟ್ ಮಾಡಿಕೊಂಡು ಅದನ್ನು ಗ್ರೋ ಮಾಡಿ ಕೊಡ್ತಾರೆ. ಇಷ್ಟೇ ಇಂಡೆಕ್ಸ್ ಫಂಡ್. ಅದೇ ರೀತಿಯ ಯೂಸ್ಫುಲ್ ವೀಡಿಯೋಸ್ನ ನೀವು ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನಾದ್ರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.